ಹಲೋ ಫ್ರೆಂಡ್ಸ್, ಇವತ್ತು ನಾವು ಮನೆಯಲ್ಲಿ ಪುಷ್ಕ ರೈಸ್ ಮಾಡ್ತಿದ್ದೀನಿ. ನಾನು ಮಾಡ್ತಿದ್ದೀನಿ. ಸೊ ನೀವು ಎಂಜಾಯ್ ಮಾಡಿ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡೋಣ. ಬನ್ನಿ ಹೇಗೆ ಮಾಡ್ತೀವಿ ಪುಷ್ಕ ರೈಸ್ ಅಂತ. ಈಗ ನೋಡಿ, ನಾ ಇಲ್ಲಿ ಕಿಚನ್ಗೆ ಬಂದಿದ್ದೀನಿ. ಇವರು ನಮ್ಮ ಕಾಕ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಪುಷ್ಕ ರೈಸ್ ಮಾಡೋಕ್ಕೆ. ಇಲ್ಲಿ ನೋಡಿ, ಇವೆಲ್ಲ ಮಸಾಲ ಪದಾರ್ಥಗಳನ್ನು ತಗೋಬೇಕು. ಮತ್ತು ಉದ್ದಾಗಿ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಈ ಸೊಪ್ಪನ್ನ ತಗೋಬೇಕು. ಚಿಕ್ಕದಾಗಿ ಕೊತ್ತಂಬರಿಯನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಉಳ್ಳಾಗಡ್ಡೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಈ ರೀತಿ ಬ್ರೌನಿಶ್ ಆಗಬೇಕು. ಈ ರೀತಿ ಫ್ರೈ ಮಾಡಿ ಒಂದು ಕುಕ್ಕರ್ ತಗೋಬೇಕು. ನಾವು ತುಪ್ಪ ತಗೋಬೇಕು. ಕುಕ್ಕರ್ ಎಲ್ಲ ಕಾದ್ಮೇಲೆ ತುಪ್ಪ ಹಾಕಬೇಕು. ಅದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಅದು ಎಲ್ಲ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಬಿಸಿ ಮಾಡಬೇಕು. ಅದು ಬಿಸಿ ಆದಮೇಲೆ ಮೆಣಸಿನ್ಕಾಯಿ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜೀರಿಗೆ ಕರಿಬೇವು ಹಾಕಬೇಕು. ಹಾಕಿ ಉದ್ದವಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಬೇಕು. ಈಗ ಡ್ರೈ ಮಸಾಲ ಹಾಕಬೇಕು. ಕೊತ್ತಂಬರಿ ಹಾಕಬೇಕು. ಇದೆಲ್ಲ ಒಗ್ಗರಣೆ ಹಾಕಿದಂತ ಇದನ್ನ ಗೋಲ್ಡನ್ ಬ್ರೌನ್ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕು. ನಾವು 2 ಗ್ಲಾಸ್ ಅಕ್ಕಿಯನ್ನು ತೊಳ್ಕೊಂಡಿದ್ದೀವಿ. ಫ್ರೈ ಆಗಿರುವಂಥ ಒಗ್ಗರಣೆಗೆ ಅಕ್ಕಿ ಹಾಕಬೇಕು. ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಅಕ್ಕಿ ತಕ್ಕಂತ ಈಗ ನೀರು ಹಾಕೋಣ. ಕಟ್ಟು ಹಳ್ಳುಪ್ಪು ಹಾಕೋಣ. ಈಗ ಕುಕ್ಕರ್ ಮೇಲೆ ಮುಚ್ಚಿಬಿಡೋಣ. 2 ವಿಷಲ್ ಆದಮೇಲೆ ತೆಗಿಯೋಣ. ನಮ್ಮ ಗರಿಗರಿಯಾದ ಪುಷ್ಕ ರೈಸ್ ರೆಡಿ. ಹಾ ಸ್ಮೆಲ್ ತೊಗೊಂಡ್ರೆ ಹೀಗೆ ತಿನ್ಬೇಕಂತ ಅನಿಸ್ತಾ ಇದೆ.